ಬಹಳ ವರ್ಷಗಳ ಹಿಂದೆ ಒಂದು ಹಸಿರಿನಿಂದ ಕೂಡಿದ ದೊಡ್ಡ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ವಾಸಿಸುತ್ತಿದ್ದವು: ಆನೆಗಳು, ಜಿಂಕೆಗಳು, ಹಕ್ಕಿಗಳು, ಹಾವುಗಳು ಮತ್ತು ಚುರುಕಾದ ಕೋತಿಗಳು. ಆ ಕಾಡಿನ ಮಧ್ಯದಲ್ಲಿ ಒಂದು ಬೃಹತ್ ಆಲದ ಮರ ಇತ್ತು. ಆ ಮರವೇ ಅರಣ್ಯದ ಎಲ್ಲಾ ಪ್ರಾಣಿಗಳಿಗೂ ನೆರಳು ನೀಡುತ್ತಿತ್ತು. ಆ ಮರದ ಮೇಲೆ ಒಂದು ಜಾಣ ಕೋತಿ ವಾಸಿಸುತ್ತಿತ್ತು. ಅದು ತುಂಬಾ ಬುದ್ಧಿವಂತ, ಆದರೆ ಸ್ವಲ್ಪ ಕಿತ್ತಾಟದ ಸ್ವಭಾವದವನೂ ಆಗಿತ್ತು. ಒಂದು ಬೇಸಿಗೆ ದಿನ ಆಲದ ಮರದ ಬೇರುಗಳ ಹತ್ತಿರದ ಚಿಕ್ಕ ಕೆರೆಯಲ್ಲಿ ಒಂದು ಮೊಸಳೆ ವಾಸಿಸಲು ಬಂತು. ಮೊಸಳೆ ಮೊದಲ ದಿನದಿಂದಲೇ ಕೋತಿಯ ಹಣ್ಣು ತಿನ್ನುವ ಅಭ್ಯಾಸವನ್ನು ಗಮನಿಸಿತು. ಕೋತಿ ಪ್ರತಿದಿನ ರುಚಿಯಾದ ಮಾವಿನ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಿತ್ತು. ಕೆಲವೊಮ್ಮೆ ಸ್ನೇಹದ ಮನಸ್ಸಿನಿಂದ ಮೊಸಳಿಗೂ ಹಣ್ಣುಗಳನ್ನು ಎಸೆದು ಕೊಡುವುದಿತ್ತು. ಮೊಸಳೆಯ ಬಾಯಿ ನೀರೂರಿತು. ಹಣ್ಣುಗಳು ಬಹಳ ರುಚಿಯಾದವು. ದಿನದಿಂದ ದಿನಕ್ಕೆ ಕೋತಿ ಮತ್ತು ಮೊಸಳೆ ಸ್ನೇಹಿತರಾದರು. ಆದರೆ ಒಂದು ದಿನ ಮೊಸಳೆಯ ಹೆಂಡತಿಗೆ ಕುತೂಹಲ ಬಂತು. ಅವಳು ಕೇಳಿದಳು, ಅಯ್ಯ, ಆ ಕೋತಿ ಪ್ರತಿದಿನ ಹಣ್ಣು ತಿನ್ನುತ್ತದೆ. ಅದರ ಹೃದಯ ಎಷ್ಟು ಸಿಹಿಯಾಗಿರಬಹುದು ಅಲ್ವಾ? ನನಗೆ ಅದರ ಹೃದಯ ತಂದುಕೊಡು. ಮೊಸಳೆ ಮೊದಲು ತಡಬಡಿಸಿತು. ಆದರೆ ಹೆಂಡತಿಯ ಒತ್ತಾಯ ಹೆಚ್ಚಾಗುತ್ತಿದ್ದಂತೆ ಅವನು ಒಂದು ಯೋಜನೆ ಹಾಕಿಕೊಂಡ. ಅವನು ಕೋತಿಗೆ ಹೇಳಿದನು, ಸ್ನೇಹಿತ, ನಿನ್ನ ಹಣ್ಣುಗಳು ಬಹಳ ಸಿಹಿ. ನನ್ನ ಮನೆ ಹಳ್ಳದ ಪಕ್ಕದಲ್ಲಿದೆ. ಅಲ್ಲಿ ಇನ್ನೂ ಉತ್ತಮ ಹಣ್ಣುಗಳಿವೆ. ಬಾ, ನಾನು ನಿನ್ನನ್ನು ಅಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಕೋತಿ ಮೊಸಳಿಗೆ ನಂಬಿ ಅದರ ಬೆನ್ನೇರಿತು. ನದಿಯ ಮಧ್ಯದಲ್ಲಿ ತಲುಪಿದಾಗ ಮೊಸಳೆ ತನ್ನ ನಿಜವಾದ ಉದ್ದೇಶವನ್ನು ಹೇಳಿಬಿಟ್ಟಿತು. ಸ್ನೇಹಿತ, ನಿನ್ನ ಹೃದಯವನ್ನು ನನ್ನ ಹೆಂಡತಿಗೆ ಕೊಡಬೇಕಾಗಿದೆ. ಅವಳು ಅದನ್ನು ತಿನ್ನಲು ಬಯಸುತ್ತಾಳೆ. ಕೋತಿ ಅಚ್ಚರಿಗೊಂಡಿತು. ಆದರೆ ತನ್ನ ಬುದ್ಧಿವಂತಿಕೆಯನ್ನು ಕಳೆದುಕೊಳ್ಳಲಿಲ್ಲ. ತಕ್ಷಣ ಹೇಳಿತು, ಅಯ್ಯೋ, ನಾನೇನು ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ. ಪ್ರತಿದಿನ ಹಣ್ಣು ತಿನ್ನುವಾಗ ಅಲ್ಲಿ ಇಟ್ಟುಕೊಳ್ಳುತ್ತೇನೆ. ನೀನು ತಕ್ಷಣ ನನ್ನನ್ನು ಮರದತ್ತ ಕರೆದೊಯ್ಯು. ಹೃದಯವನ್ನು ತಂದುಕೊಡುತ್ತೇನೆ. ಮೊಸಳೆ ಅಜ್ಞಾನಿಯಿಂದ ಅದನ್ನು ನಂಬಿತು. ಅದು ಕೋತಿಯನ್ನು ಮರದ ದಡಕ್ಕೆ ತಂದಿತು. ಕೋತಿ ತಕ್ಷಣ ಜಿಗಿದು ಮರದ ಮೇಲೇರಿತು ಮತ್ತು ನಕ್ಕಿತು. ಮೂಢ ಮೊಸಳೆ, ಹೃದಯವನ್ನು ಹೊರಗೆ ಇಟ್ಟುಬಿಡಬಹುದೇ? ನಿನ್ನ ಲೋಭ ಮತ್ತು ಮೋಸದ ಕಾರಣದಿಂದ ನೀನು ಒಳ್ಳೆಯ ಸ್ನೇಹಿತನನ್ನು ಕಳೆದುಕೊಂಡೆ. ಮೊಸಳೆ ಶರಣುಗೊಂಡಿತು ಮತ್ತು ತನ್ನ ತಪ್ಪನ್ನು ಅರಿತುಕೊಂಡಿತು.